ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ನಡೆದ ರಿಸೆಪ್ಷನ್ನಲ್ಲಿ ರಶ್ಮಿಕಾ ಮಂದಣ್ಣ ಮೈಸೂರು ಸಿಲ್ಕ್ ಸ್ಯಾರಿಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ಕೊಂಡ್ರು. ಈ ಭವ್ಯ ರಿಸೆಪ್ಷನ್ನಲ್ಲಿ ಅವರು ತಮ್ಮ ಪತಿ ವಿಜಯ್ ದೇವರಕೊಂಡ ಜೊತೆ ಹೈದರಾಬಾದಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಿಸಿದರು. ತಾಜ್ ಕೃಷ್ಣ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಅನೇಕ ಸಿನಿಮಾ ತಾರೆಯರು ಮತ್ತು ಗಣ್ಯರು ಭಾಗವಹಿಸಿದರು. ರಶ್ಮಿಕಾ ಅವರು ಕೆಂಪು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಧರಿಸಿದರು. ಅದಕ್ಕೆ ಭಾರಿ ಸೋನೆ ಆಭರಣಗಳು ಮತ್ತು ಉದ್ದವಾದ ಜಡೆ ಹಾಕಿಕೊಂಡು ತುಂಬ ಸಾಂಪ್ರದಾಯಿಕವಾಗಿ ಕಾಣಿಸ್ಕೊಂಡ್ರು. ಈ ಸೀರೆಯಲ್ಲಿ ಮೈಸೂರು ರಾಜವಂಶದ ಗಂಡ ಬೈರುಂಡ ಚಿಹ್ನೆ ಡಿಸೈನ್ ಕೂಡ ಇದ್ದಿದ್ದು ಹೇಳಲಾಗಿದೆ. ರಿಸೆಪ್ಷನ್ಗೆ ಬಂದಿದ್ದ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಇದ್ದರು. ಹಾಗೆಯೇ ರಶ್ಮಿಕಾ ಮಂದಣ್ಣ ಅವರ ತಾಯಿ ಕೊಡವ ಸ್ಟೈಲ್ನಲ್ಲಿ ತಮ್ಮದೇ ಆದ ಸಾಂಪ್ರದಾಯಿಕವಾಗಿ ಸೀರೆಯನ್ನು ಧರಿಸಿದ್ರು. ತುಂಬಾ ಸುಂದರವಾಗಿ ಕಾಣ್ತಾ ಇದ್ರು ಕೂಡ. ಹಾಗೆಯೇ ಈ ರಿಸೆಪ್ಷನ್ನಿಗೆ ದಕ್ಷಿಣ ಮತ್ತು ಬಾಲಿವುಡ್ನ ಹಲವಾರು ಸ್ಟಾರ್ಗಳು ಬಂದಿದ್ದರು. ಹಾಗೆಯೇ ಸ್ಯಾಂಡಲ್ವುಡ್ ತಾರೆಯರು ಕೂಡ ಆಗಮಿಸಿದ್ರು ಮತ್ತು ರಾಜಕಾರಣಿಗಳು ಕೂಡ ಆಗಮಿಸಿದ್ರು ಅಂತಲೇ ಹೇಳ್ಬೋದು. ರಶ್ಮಿಕಾ ಅವರು ನೋಡಿ, ಮದುವೆಗಾಗಿರ್ಬೋದು ಇಲ್ಲ ರಿಸೆಪ್ಷನ್ಗಾಗಿರ್ಬೋದು ಕೆಲವ್ರನ್ನಷ್ಟೇ ಬೇಕಾದವ್ರನ್ನ ಮಾತ್ರ ಇನ್ವೈಟ್ ಮಾಡಲಾಗಿತ್ತು ಅಂತೇಳಿ ಹೇಳಲಾಗಿದೆ. ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ರಶ್ಮಿಕಾ ಮತ್ತು ವಿಜಯ್ ಮದುವೆಯಲ್ಲಿ ಫೋನ್ ಲಾಕ್ ಮಾಡಿಬಿಟ್ಟು ಕೊಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಫೋನ್ನ ಲಾಕ್ ಮಾಡಿ ಪಿನ್ ಮಾಡಿ ಮತ್ತೆ ಅವರನ್ನೇ ಬಂದು ತೆಗಿಬೇಕಾಗಿತ್ತು. ಆ ರೀತಿಯಾಗಿ ಫೋನ್ನ ಸೇಫ್ಟಿ ಮಾಡಿ, ಸೊ ಯಾವುದೇ ಕಾರಣಕ್ಕೂ ಫೋಟೋ ಕ್ಲಿಕ್ಕಿಸುವಂತೆ ಇರಲಿಲ್ಲ. ಮತ್ತು ಈ ರಿಸೆಪ್ಷನ್ಗೆ ದಕ್ಷಿಣ ಮತ್ತು ಬಾಲಿವುಡ್ನ ಹಲವಾರು ಸ್ಟಾರ್ಗಳು ಬಂದಿದ್ದರು. ಚಿರಂಜೀವಿ ಆಗಿರ್ಬೋದು, ಹಾಗೆಯೇ ಅಲ್ಲು ಅರ್ಜುನ್ ಆಗಿರ್ಬೋದು, ಆಶಿಕಾ ರಂಗನಾಥ್ ಅವರು ಆಗಿರ್ಬೋದು,
ನಾಗಾರ್ಜುನ್ ಅಕ್ಕಿನೇನಿ, ನಾಗಚೈತನ್ಯ, ನಾನಿ, ರವಿತೇಜ, ಆದಿಶೇಷು ಮತ್ತು ಚಿರಂಜೀವಿಯವರು, ಸೊ ಶ್ರೀಲೀಲಾ ಆಗಿರ್ಬೋದು, ಮೃಣಾಲ್ ಠಾಕೂರು, ಕೃತಿ ಸನೂನ್, ಕರಣ್ ಜೋಹರ್, ನೀನಾ ಗುಪ್ತಾ, ಸೊ ಈ ರೀತಿಯಾಗಿ ಹಲವಾರು ನಟ ನಟಿಯರು ಕೂಡ ಬಂದಿದ್ದರು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕನ್ನಡದ ನಟಿ ಅನುಷಾ ರೈ ಕೂಡ, ಅವರು ಕೂಡ ಬಂದು ವಿಶಸ್ನ ತಿಳಿಸಿ ಹೋದರು ಅಂತಲೇ ಹೇಳ್ಬೋದು. ಶ್ರೀಲೀಲಾ ಅವರು ಕೂಡ ತುಂಬಾ ಅದ್ಭುತವಾಗಿ ರೆಡಿಯಾಗಿ ಬಂದರು. ಅಭಿಮಾನಿಗಳಿಗೆ ಹಾರ್ಟ್ ಚಿಹ್ನೆಯನ್ನು ತೋರಿಸಿ ಸೊ ಖುಷಿಯನ್ನು ವ್ಯಕ್ತಪಡಿಸಿದರು ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲ ಕಡೆನೂ ಕೂಡ ಬೆಂಗಳೂರು, ಮೈಸೂರು ಮತ್ತು ಮುಂಬೈ ಇಲ್ಲೆಲ್ಲ ಕಡೆನೂ ಕೂಡ ಸೊ ಮದುವೆಯ ಒಂದು ಸಿಹಿಯನ್ನು ಕೂಡ ಹಂಚಿದ್ರು ರಶ್ಮಿಕಾ ಹಾಗೆಯೇ ವಿಜಯ್ ದೇವರಕೊಂಡ ಅವರು. ಸೊ ಇವರ ಒಂದು ಭವ್ಯ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ಸಿನಿಮಾ ತಾರೆಯರ ಜೊತೆಗೆ ಕೆಲವು ರಾಜಕೀಯ ಕ್ಷೇತ್ರದ ಗಣ್ಯರು ಭಾಗವಹಿಸಿ ಈ ಜೋಡಿಗೆ ಶುಭಾಶಯ ತಿಳಿಸಿದರು. ಅಷ್ಟೇ ಅಲ್ಲದೆ ಗರ್ಲ್ ಫ್ರೆಂಡ್ ಚಿತ್ರದ ಹೀರೋ ದೀಕ್ಷಿತ್ ಶೆಟ್ಟಿ ಕೂಡ ಇವರ ಆರತಕ್ಷತೆಯಲ್ಲಿ ಭಾಗವಹಿಸಿದರು. ಕೆಲವರಷ್ಟೇ ಬೆರಳೆಣಿಕೆಯಷ್ಟೇ ಸ್ಯಾಂಡಲ್ವುಡ್ನ ಸೊ ನಟ ನಟಿಯರಿಗೆ ಕರೆಯಲಾಗಿತ್ತು ಅಂತೇಳಿ ಹೇಳಲಾಗಿದೆ. ತಮಿಳು, ತೆಲುಗು ಚಿತ್ರದ ನಟ ನಟಿಯರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಲಾಗಿತ್ತು. ಚಿರಂಜೀವಿ ಅವರು ಆಗಿರ್ಬೋದು, ನಾಗಚೈತನ್ಯ ಅವರಾಗಿರ್ಬೋದು, ಸೊ ನಾಗಾರ್ಜುನ್ ಅಕ್ಕಿನೇನಿ ಅವರಾಗಿರ್ಬೋದು, ಎಲ್ಲರೂ ಕೂಡ ರಿಸೆಪ್ಷನ್ಗೆ ಬಂದಿದ್ದರು. ಇನ್ನು ಈ ರಿಸೆಪ್ಷನ್ಗೆ ಕರ್ನಾಟಕದ ಖ್ಯಾತ ರಾಜಕಾರಣಿ DK ಶಿವಕುಮಾರ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನವ ದಂಪತಿಗಳಿಗೆ ಆಶೀರ್ವಾದ ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ರಶ್ಮಿಕಾ ಹಾಗೂ ವಿಜಯ್ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದರು. ಅದೇ ವೇಳೆ ರಾಜಕೀಯ ಕ್ಷೇತ್ರದ ಗಣ್ಯರು ಬಂದಾಗ ಅವರು ತುಂಬ ಗೌರವದಿಂದ ಬರಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸೊ DK ಶಿವಕುಮಾರ್ ವೇದಿಕೆ ಮೇಲೆ ಬಂದು ಈ ಜೋಡಿಗೆ ಶುಭಾಶಯವನ್ನು ತಿಳಿಸಿದರು. ಇಬ್ಬರಿಗೂ ಹೂಗುಚ್ಛ ನೀಡಿ ಆಶೀರ್ವಾದ ಮಾಡಿದರು. ನಿಮ್ಮ ಜೀವನ ಸದಾ ಸಂತೋಷದಿಂದ ಇರಲಿ ಎಂದು ಶುಭ ಹಾರೈಸಿದರು ಅಂತಲೂ ಹೇಳಲಾಗಿದೆ. ಆ ಕ್ಷಣದಲ್ಲಿ ಅಲ್ಲಿದ್ದ ಅತಿಥಿಗಳು ಹಾಗೂ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ತಟ್ಟಿ ಸಂತೋಷ ವ್ಯಕ್ತಪಡಿಸಿದರು. ಸಿನಿಮಾ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರದ ಗಣ್ಯರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡದ್ದು ಕಾರ್ಯಕ್ರಮದ ವಿಶೇಷವಾಗಿ ಪರಿಣಮಿಸಿತು. ಒಟ್ಟಿನಲ್ಲಿ ಈ ರಿಸೆಪ್ಷನ್ ಕೇವಲ ಸಿನಿಮಾ ತಾರೆಯರ ಸಮಾರಂಭವಾಗಿರದೆ ರಾಜಕೀಯ ಹಾಗೂ ವಿವಿಧ ಕ್ಷೇತ್ರದ ಗಣ್ಯರು ಸೇರಿಕೊಂಡು ಭರ್ಜರಿ ಸ್ಟಾರ್ ಕಾರ್ಯಕ್ರಮ ಆಗಿತ್ತು. ಸೊ ಇದಿಷ್ಟು ಈ ಮಾಹಿತಿ. ಸೊ ಇವರಿಬ್ಬರಿಗೂ ಕೂಡ ಆಶೀರ್ವಾದ ಹಾಗೆಯೇ ವಿಶಸ್ನ ತಿಳಿಸಿ ಅಂತ ಹೇಳ್ತಾ, ರಶ್ಮಿಕಾ ಅವರ ಲುಕ್ ಹೇಗಿದೆ, ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತೊಟ್ಟು ಜಗಮಗಿಸುತ್ತಿದ್ದರು. ಸೊ ತುಂಬ ಸುಂದರವಾಗಿ ಕಾಣ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ವಿಶೇಷ ಲಾಗ್ ಇದಾಗಿತ್ತು. ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಇನ್ನೊಂದಷ್ಟು ವೀಡಿಯೋಸ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್, ಬಾಯ್.